ಯದುವಂಶದಲ್ಲಿ ದೇವಕಿ ಮತ್ತು ವಸುದೇವ ಎಂಬ ದಂಪತಿಗೆ ಶಿವನು ಆಶೀರ್ವದಿಸಿದಂತೆ ಜನ್ಮ ಪಡೆದ ಕೃಷ್ಣನು ಅಧರ್ಮವನ್ನು ನಾಶಮಾಡಲು ಮತ್ತು ಧರ್ಮವನ್ನು ಸ್ಥಾಪಿಸಲು ಈ ಧರೆಯ ಮೇಲೆ ಅವತಾರಗೊಂಡ ದೇವರ ರೂಪವಾಗಿದ್ದನು. ಕೃಷ್ಣನು ಜನ್ಮ ತಳೆದಾಗ ಕಂಸನೆಂಬ ಕ್ರೂರರಾಜನು ತನ್ನ ಸಹೋದರಿಯಾದ ದೇವಕಿಯ ಮಕ್ಕಳನ್ನು ಹೊತ್ತು ಕೊಲ್ಲುತ್ತಿದ್ದ. ದೇವಕಿಯ 4 ಮಕ್ಕಳನ್ನು ಕಂಸನು ಬರ್ಬರವಾಗಿ ಸಂಹಾರ ಮಾಡಿದ್ದ. ಆದರೆ 5ನೆಯ ಮಗು ಕೃಷ್ಣನು ಹುಟ್ಟಿದ ಕ್ಷಣದಿಂದಲೇ ಅದ್ಭುತಗಳನ್ನು ತೋರಿಸುತ್ತಿದ್ದ. ಆ ರಾತ್ರಿಯಲ್ಲಿ ಭಾರೀ ಮಳೆ, ಗುಡುಗು ಸಹಿತ ಜನ್ಮ ಪಡೆದ ಕೃಷ್ಣನನ್ನು ವಸುದೇವನು ಯಮುನಾ ನದಿಯನ್ನು ದಾಟಿ ಗೋಕುಲದಲ್ಲಿ ವಾಸಿಸುತ್ತಿದ್ದ ನಂದ ಮತ್ತು ಯಶೋದ ದಂಪತಿಗೆ ಒಪ್ಪಿಸಿದ. ಗೋಕುಲದಲ್ಲಿ ಬಾಲಕೃಷ್ಣನ ಬಾಲ್ಯವು ಆರಾಮದಾಯಕವಾಗಿತ್ತು. ಅವನು ಕುಣಿತದಿಂದಲೇ ಅನೇಕ ದೇವಮಾನವರನ್ನು ಮೋಹಿಸುತ್ತಿದ್ದ. ಅವನು ಮಕ್ಕಳೊಂದಿಗೆ ಆಟವಾಡುತ್ತಿದ್ದ, ಹಾಲು ಬೆಣ್ಣೆ ಕದ್ದು ತಿನ್ನುತ್ತಿದ್ದ, ತನ್ನ ಕುಚೇಷ್ಟೆಯಿಂದ ಎಲ್ಲರ ಹೃದಯ ಗೆದ್ದಿದ್ದ. ಯಶೋದೆಗೆ ಅವನು ಪ್ರೀತಿಯ ಮಗು. ಕೃಷ್ಣನು ಹೃದಯ ಸ್ಪರ್ಶಿ ಮುಗುಳನಗೆ ಆಕರ್ಷಕ ಮುಖಚಿಹ್ನೆ ಹೊಂದಿರುವುದರಿಂದ ಎಲ್ಲರನ್ನೂ ಸೆಳೆಯುತ್ತಿದ್ದ. ಬಾಲಕೃಷ್ಣನು ಗೋಪಿಯರ ಹಾಲು, ತುಪ್ಪ ಕದ್ದಾಟದಿಂದ ಬೆಣ್ಣೆ ಚೋರ ಎಂಬ ಕೀರ್ತಿಯನ್ನು ಗಳಿಸಿದ್ದ. ಆದರೆ ಗೋಪಿಯರಿಗೂ ಆತನ ಮೇಲೆ ಕೋಪವಲ್ಲ, ಪ್ರೀತಿ ಮಾತ್ರ ಹೊಂದಿದ್ದರು. ಅನೇಕ ಗೋಪಿಯರು ಆತನ ಮೇಲೆ ಮೋಹಿತರಾಗಿದ್ದರು. ಆದರೂ ಕೃಷ್ಣನು ಎಲ್ಲರೊಳಗೂ ಇದ್ದ ದೇವತ್ವದ ಪ್ರತೀಕ. ಬಾಲಕೃಷ್ಣನ ಜೀವನದಲ್ಲಿ ಅನೇಕ ಅದ್ಭುತ ಘಟನೆಗಳು ನಡೆದವು. ಮೊದಲಿಗೆ ಪೂತನ ಎಂಬ ರಾಕ್ಷಸಿ ಅಬ್ಬೆ ಎಣ್ಣೆಯಂತಾದ ವಿಷವಿರುವ ಎದೆಹಾಲು ನೀಡಲು ಬಂದಳು. ಆದರೆ ಬಾಲಕೃಷ್ಣನು ಅವಳ ಪ್ರಾಣವನ್ನೇ ಹೀರಿದ. ನಂತರ ಶಕಟಾಸುರ ಎಂಬ ರಾಕ್ಷಸನನ್ನು ಕೇವಲ ತುಳಿತದಿಂದ ಸಂಹರಿಸಿದ. ಇನ್ನೊಂದು ಬಾರಿಗೆ ನಂದಘೋಷರ ಮನೆಯ ಮೇಲೆ ಬಿದ್ದ ಕಳ್ಳಸುಡಿಯಲ್ಲಿ ಬಾಲಕೃಷ್ಣನು ದಿಟ್ಟತನದಿಂದ ತನ್ನ ಪ್ರಾಣ ಉಳಿಸಿಕೊಂಡ. ಕೃಷ್ಣನು ಕಾಲಿಯ ಎಂಬ ವಿಷಸರ್ಪನನ್ನು ಸಹ ವಶಪಡಿಸಿಕೊಂಡ. ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ. ಆದರೆ ಬಾಲಕೃಷ್ಣನು ಕಾಲಿಯನ ಶಿರ ಮೇಲೆ ನೃತ್ಯ ಮಾಡಿ ಅವನನ್ನು ಶಮನಗೊಳಿಸಿದ. ಈ ಘಟನೆಯಿಂದ ಕೃಷ್ಣನ ದೈವತ್ವ ಜಗತ್ತಿಗೆ ಸ್ಪಷ್ಟವಾಯಿತು. ಇಲ್ಲದೆ ಗೋವರ್ಧನ ಪರ್ವತವನ್ನು 7 ದಿನ ಹತ್ತಿದ ಕಷ್ಟದ ಕಥೆಯು ಬಾಲಕೃಷ್ಣನ ಶಕ್ತಿಯ ನಿರೂಪಣೆಯಾಗಿದೆ. ಇಂದ್ರದೇವನು ಮಳೆಯ ಮೂಲಕ ಗೋಕುಲವನ್ನು ಮುಳುಗಿಸುವಾಗ ಬಾಲಕೃಷ್ಣನು ಮಳೆಯಿಂದ ರಕ್ಷಿಸಲು ತನ್ನ ಬಲದಿಂದ ಪರ್ವತವನ್ನೆತ್ತಿದನು. ಬಾಲಕೃಷ್ಣನು ಕೇವಲ ಒಂದು ಬಾಲಕನಾಗಿ ಅಲ್ಲ, ಅವನು ಸಾತ್ವಿಕ ಧರ್ಮದ ಸಂಕೇತ. ಅವನ ಕಥೆಗಳು ಮನುಷ್ಯನಲ್ಲಿ ಭಕ್ತಿ, ಪ್ರೀತಿ, ಧೈರ್ಯ, ಶಕ್ತಿ ಮತ್ತು ಕರುಣೆಯನ್ನು ಬೆಳೆಸುವ ಶಕ್ತಿ ಹೊಂದಿವೆ. ಕೃಷ್ಣನ ಬಾಲ್ಯ ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿರುವ ದೇವಮಯ ಕಥೆಗಳ ಪುಟದಲ್ಲಿ ಅಮರವಾಗಿದೆ.